ನಮಸ್ತೆ ಡಾಕ್ಟರ್ಗೆ ಸ್ವಾಗತ. ನಾನು ಡಾಕ್ಟರ್ ಸೌಮ್ಯ. ಸ್ಮಾರ್ಟ್ಫೋನ್ಗಳ ರೀತಿಯಲ್ಲೇ ಸ್ಮಾರ್ಟ್ ವಾಚುಗಳು ಜನಪ್ರಿಯವಾಗಿವೆ. ಬೇರೆ ಬೇರೆ ಉದ್ದೇಶಕ್ಕೆ ಇದನ್ನು ನಾವು ಬಳಕೆ ಮಾಡ್ತಾ ಇದ್ದೀವಿ. ಮನರಂಜನೆಗೆ, ಕಮ್ಯುನಿಕೇಷನ್ಗೆ, ದೇಹದಲ್ಲಿ ಹೃದಯದ ಬಡಿತ ಎಷ್ಟಿದೆ ಅಥವಾ ನಾವು ಎಷ್ಟು ಹೆಜ್ಜೆ ನಡೆದ್ವಿ ಒಂದು ದಿವಸಕ್ಕೆ, ಹೀಗೆ ಅನೇಕ ಉಪಯುಕ್ತ ಅಂಶಗಳನ್ನು ನಾವು ಸ್ಮಾರ್ಟ್ ವಾಚುಗಳ ಸಹಾಯದಿಂದ ಗಮನಿಸ್ತಾ ಇದ್ದೀವಿ. ಆದರೆ ಈ ಸ್ಮಾರ್ಟ್ ವಾಚುಗಳ ಬ್ಯಾಂಡ್ ಅಥವಾ ಪಟ್ಟಿ ಅಥವಾ ಸ್ಟ್ರ್ಯಾಪ್ನಲ್ಲಿ ದೇಹಕ್ಕೆ ಹಾನಿಕಾರಕವಾದ ಅಂಶಗಳು ಇವೆ ಅಂತ ಅಧ್ಯಯನಗಳು ಹೇಳ್ತಾ ಇವೆ. ಏನಿವು ರಾಸಾಯನಿಕಗಳು? ಇವಕ್ಕೆ ಫಾರೆವರ್ ಕೆಮಿಕಲ್ಸ್ ಅಂತ ಕರೆಯಬಹುದು, ಅಂದರೆ ಶಾಶ್ವತ ರಾಸಾಯನಿಕಗಳು. ಪಾಲಿಹೆಕ್ಸನಾಯಿಕ್ ಆ್ಯಸಿಡ್ ಅಂತ ಇದನ್ನು ಕರಿತೀವಿ. ಏನಿದು ಪಾಲಿಹೆಕ್ಸನಾಯಿಕ್ ಆ್ಯಸಿಡ್ ಅಂದರೆ ಇದು PFA ಗ್ರೂಪಿಗೆ ಸೇರಿದಂಥ ಒಂದು ರಾಸಾಯನಿಕ. PFA ಅಂದರೆ ಪಾಲಿಫ್ಲೂರೋ ಆಲ್ಕೈಲ್ ಸಬ್ಸ್ಟೆನ್ಸ್ ಅಂತ ಕರೆಯುವಂತಹ ರಾಸಾಯನಿಕಗಳ ಗುಂಪು. ಕೆಲವು ದಿನಗಳ ಹಿಂದೆ ನೀವು ಕೇಳಿರ್ಬೋದು, ನಾನ್ ಸ್ಟಿಕ್ ಪಾತ್ರೆಗಳಲ್ಲಿ ಮತ್ತು ಕೆಲವೊಂದು ಸೌಂದರ್ಯವರ್ಧಕಗಳಲ್ಲಿ, ಫುಡ್ ಪ್ಯಾಕಿಂಗ್ ಮೆಟೀರಿಯಲಲ್ಲಿ ಈ PFA ಇರುವುದನ್ನು ಗಮನಿಸಿ ನಾವು ಅದನ್ನು ಹೆಚ್ಚು ಬಳಕೆ ಮಾಡಬಾರದು ಅಂತ ಕೇಳಿರ್ಬೋದು. ಈ PFA ನಮ್ಮ ಅತ್ಯಂತ ನಿಕಟ ಸಂಪರ್ಕದಲ್ಲಿ, ಅಂದರೆ ನಾವು ಕಟ್ಟುವಂತಹ ಸ್ಮಾರ್ಟ್ ವಾಚ್ನ ಬ್ಯಾಂಡಿನಲ್ಲಿ ಇರುವುದು ನಿಜಕ್ಕೂ ಆಘಾತದ ವಿಷಯವೇ. ಯಾಕೆಂದರೆ ಅನೇಕರಂತೂ ಹಗಲು ರಾತ್ರಿ ದಿನದ 24 ಗಂಟೆಯೂ ಸ್ಮಾರ್ಟ್ ವಾಚ್ಗಳನ್ನು ಕಟ್ಟಿಕೊಂಡಿರುವುದನ್ನು ನೀವು ಗಮನಿಸಿರ್ಬೋದು. ಹೀಗೆ ಚರ್ಮದ ಅತ್ಯಂತ ನಿಕಟ ಸಂಪರ್ಕದಲ್ಲಿ ಇದು ಬರುವುದರಿಂದ, ಅದರಲ್ಲೂ ವಿಶೇಷವಾಗಿ ಹೆಚ್ಚು ಬೆವರುವಂತಹ ಸಮಯದಲ್ಲಿ ನಾವು ಇದನ್ನು ಧರಿಸಿರೋದ್ರಿಂದ ದೇಹಕ್ಕೆ ಈ ರಾಸಾಯನಿಕಗಳು ಅಬ್ಸಾರ್ಬ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಿರ್ತವೆ. ಸೊ ಈ PFA ದೇಹದಲ್ಲಿ ಏನೆಲ್ಲ ಮಾಡ್ಬೋದು ಅಂತ ಅಂದರೆ, ಇದರಿಂದ ನಮಗೆ ವೃಷಣದ ಕ್ಯಾನ್ಸರ್, ಪ್ರಾಸ್ಟೇಟ್ ಕ್ಯಾನ್ಸರ್, ಹಾಗೆ ಕಿಡ್ನಿ ಕ್ಯಾನ್ಸರ್ ಬರುವಂತಹ ಸಾಧ್ಯತೆಗಳಿರ್ತವೆ. ಅದೇ ರೀತಿಯಾಗಿ ದೇಹದಲ್ಲಿ ಸಂತಾನೋತ್ಪತ್ತಿಯ ಸಮಸ್ಯೆಗಳು, ಅಂದರೆ ಗರ್ಭ ಧರಿಸುವುದರಲ್ಲಿ ಸಮಸ್ಯೆ ಆಗ್ಬೋದು, ಗರ್ಭಸ್ಥ ಮಗುವಿನಲ್ಲಿ ಅಂಗವಿಕಲತೆ ಉಂಟಾಗ್ಬೋದು, ಹಾರ್ಮೋನ್ಗಳಲ್ಲಿ ಏರುಪೇರಾಗ್ಬೋದು, ಗರ್ಭಿಣಿ ಮಹಿಳೆಯರಲ್ಲಿ ರಕ್ತದೊತ್ತಡ ಹೆಚ್ಚಾಗುವಂತಹ ಸಮಸ್ಯೆಗಳು ಕೂಡ ಬರಬಹುದು. ಇವುಗಳನ್ನು ಹೊರತುಪಡಿಸಿ ದೇಹದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗುವಂತಹ, ಮಕ್ಕಳಲ್ಲಿ ಕಲಿಕೆಯ ಸಮಸ್ಯೆಗಳು, ADHD ಸಮಸ್ಯೆಗಳು, ಥೈರಾಯ್ಡ್ ಸಮಸ್ಯೆಗಳು, ಹೀಗೆ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳು PFAಯಿಂದ ಉಂಟಾಗಬಹುದು. ಹಾಗಾದರೆ ನಾವು ಏನು ಮಾಡಬೇಕು? ಆದಷ್ಟು ಈ ಸ್ಮಾರ್ಟ್ ವಾಚ್ಗಳ ಸ್ಟ್ರ್ಯಾಪ್ಗಳನ್ನು ಬೇರೆ ಮೆಟೀರಿಯಲಿಂದ ಮಾಡೋದಕ್ಕೆ ಪ್ರಯತ್ನ ಪಡಬೇಕಿದೆ. ಅಂದರೆ ದೇಹಕ್ಕೆ ಹೆಚ್ಚು ಹಾನಿಕಾರಕ ಅಲ್ಲದಂತಹ ಫ್ಲೂರೋ ಇಲಾಸ್ಟೋಮರ್ಗಳು ಇಲ್ಲದಂತಹ ಸ್ಟ್ರ್ಯಾಪ್ಗಳನ್ನು ನಾವು ಆಯ್ಕೆ ಮಾಡುವುದು ಉತ್ತಮ. ಸೊ ನೀವು ಖರೀದಿಗೆ ಹೋದಾಗ ಅದರ ಸ್ಟ್ರ್ಯಾಪ್ ಇದರಿಂದ ಆಗಿಲ್ಲ ಅನ್ನೋದರ ಬಗ್ಗೆ ಗಮನ ಹರಿಸಿ. ಮತ್ತು ಹೆಚ್ಚಾಗಿ ಬೆವರುವಂತಹ ಸಂದರ್ಭಗಳಲ್ಲಿ ವರ್ಕೌಟ್ ಮಾಡುವಾಗಿರ್ಬೋದು, ವಾಕಿಂಗ್ ಮಾಡುವಾಗ ಇರ್ಬೋದು, ಸ್ಮಾರ್ಟ್ ವಾಚ್ಗಳನ್ನು ಕಟ್ಟಿಕೊಳ್ಳದೆ ಇರುವುದು ದೇಹಕ್ಕೆ ಕ್ಷೇಮ. ಹಾಗೆ ದಿನದ 24 ಗಂಟೆಯೂ ಕೂಡ ಈ ಸ್ಮಾರ್ಟ್ ವಾಚ್ಗಳನ್ನು ಕಟ್ಕೊಳ್ಳೋದು ಕೂಡ ಅಪಾಯವಿರ್ಬೋದು. ಇದರ ಬಗ್ಗೆ ಹೆಚ್ಚು ಅಧ್ಯಯನಗಳು ಆಗಬೇಕಾಗಿದೆ. ಸೊ ಹೀಗಾಗಿ ನಾವು ಆದಷ್ಟು ದೀರ್ಘಕಾಲದವರೆಗೆ ಇವುಗಳನ್ನು ಕಟ್ಕೊಳ್ಳೋದನ್ನು ಅವಾಯ್ಡ್ ಮಾಡೋದು ದೇಹದ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಾಗಿದೆ. ಹೆಚ್ಚು ಕಾಸ್ಟ್ಲಿ ಇರುವಂತಹ ಸ್ಮಾರ್ಟ್ ವಾಚ್ಗಳ ಸ್ಟ್ರ್ಯಾಪ್ಗಳಲ್ಲಿ PFA ಪ್ರಮಾಣ ಕೂಡ ಜಾಸ್ತಿ ಇದೆ ಎನ್ನುವಂತಹ ಆಘಾತಕಾರಿ ಅಂಶವನ್ನು ಅಧ್ಯಯನಗಳು ಹೇಳ್ತಾ ಇವೆ. ಹಾಗೆ ಈ ಸ್ಮಾರ್ಟ್ ವಾಚ್ಗಳು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನನ್ನು ಸಣ್ಣ ಪ್ರಮಾಣದಲ್ಲಿ ಇದ್ದರೂ ಕೂಡ ನಿರಂತರವಾಗಿ ಎಮಿಟ್ ಮಾಡ್ತಾ ಇರೋದರಿಂದ ದೀರ್ಘಕಾಲದ ಇದರ ಪರಿಣಾಮಗಳ ಬಗ್ಗೆ ಕೂಡ ಇನ್ನೂ ಅಧ್ಯಯನಗಳು ನಡೀಬೇಕಾಗಿವೆ. ಸೊ ಈ ಬಗ್ಗೆ ವಿಚಾರ ಮಾಡೋಣ, ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.